ನಮಸ್ಕಾರ ಫ್ರೆಂಡ್ಸ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಇವತ್ತಿನ ದಿನ 26 ಸೆಪ್ಟೆಂಬರ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಟ್ರೆಂಡಿಂಗ್ ಇರೋ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ನಿಫ್ಟಿ 26,200 ಹತ್ರದಲ್ಲಿ ಬಂದು ಕ್ಲೋಸಿಂಗ್ ಕಾಣ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಾರ್ಕೆಟ್ ವ್ಯೂ ಅಲ್ಲಿ ಕೂಡ ನಾವು ಓನ್ಲಿ ಕಾಲ್ ಸೈಡ್ ಅಲ್ಲೇ ಪೊಸಿಷನ್ಸ್ ಇರಬೇಕು. ನಿಫ್ಟಿ 25,900 ಸ್ಟಾಪ್ ಲಾಸ್ ಆದ್ರೆ ಬ್ಯಾಂಕ್ ನಿಫ್ಟಿ 53,900 ನ ಇಟ್ಕೊಂಡು ನಾವು ಲಾಂಗ್ ಆಗಿ ಇರಬೇಕು ಅಂತ ಡಿಸ್ಕಸ್ ಕೂಡ ಮಾಡಿದ್ವಿ. ಅದೇ ರೀತಿ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಬಂತು. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಡೇ ಐ ನಲ್ಲಿ ಬಂದು ಕ್ಲೋಸಿಂಗ್ ನ ಕಂಡು. ಸೊ ಇಲ್ಲಿ ನಾನು ತಪ್ಪು ಮಾಡಿರೋದು ಅಂತಂತಂದ್ರೆ, ಇಲ್ಲಿ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇರೋ ಟ್ರೆಂಡ್ ಲೈನ್ ಸಪೋರ್ಟ್ ಹತ್ರ 26,050 ಹತ್ರ ಸಪೋರ್ಟ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡಿದ್ದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮೆನ್ಷನ್ ಮಾಡಿದ್ದೆ. ಇಲ್ಲಿ ಬಂದ ಕ್ವಿಕ್ ಮೂಮೆಂಟಮ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಅಲ್ಲಿಂದ ನಿಫ್ಟಿನಲ್ಲಿ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಮೂಮೆಂಟಮ್ ಬಂತು. ಇನ್ನು ನಾವು ಅಕ್ಟೋಬರ್ ಸೀರೀಸ್ ನ ಮೊದಲನೇ ಟ್ರೇಡಿಂಗ್ ಸೆಷನ್ 27 ಸೆಪ್ಟೆಂಬರ್ ನಿಫ್ಟಿಯ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇನ್ನೂ ಹೆಚ್ಚಿನ ಡೇಟಾ ಬಿಲ್ಟ್ ಆಗಿಲ್ಲ. 27 ಲ್ಯಾಕ್ಸ್ ಫುಡ್ ಸೈಡ್ ಆದ್ರೆ ಕಾಲ್ ಸೈಡ್ ಅಲ್ಲಿ 18 ಲ್ಯಾಕ್ಸ್ ಇದೆ. ಇನ್ನು ಅರ್ಧ ಮನಿ 26,200 ಹತ್ರ ಬಂದ್ರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ 1,14,000 ಇದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 51,000 ಇದೆ. ಅದೇ ನಾವು ಫುಡ್ ಸೈಡ್ ಅಲ್ಲಿ ನೋಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 82,000 ಆದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ 88 ಆಗಿದೆ. ಸೊ ಸದ್ಯಕ್ಕೆ 26,200 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 26,000 ಹತ್ರ, ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 26,500 ಹತ್ರ. ಸೊ ಈ ರೇಂಜ್ ನಿಫ್ಟಿನಲ್ಲಿ ಈಗ ಕಾಣಿಸ್ತಾ ಇದೆ. ಇದನ್ನ ನಾವು ಈಗ ಟ್ರೇಡಿಂಗ್ ವ್ಯೂಗೆ ಬಂದು ನೋಡೋಣ. ಸೊ ನಮ್ಮ ಪ್ರೀವಿಯಸ್ ಏನು ರೆಸಿಸ್ಟೆನ್ಸ್ ಲೈನ್ ಇತ್ತು ಅದನ್ನೇ ನಾವು ಸಪೋರ್ಟ್ ಅಂತ ತಗೊಂಡು 26,050 ನ ಸಪೋರ್ಟ್ ಅಂತಾನೆ ಮೆನ್ಷನ್ ಮಾಡೋಣ. ಇದು 5 ಡೇ ಮೂವಿಂಗ್ ಆವರೇಜ್ ಕೂಡ ಆಗುತ್ತೆ. ಸೊ ನಿಫ್ಟಿನಲ್ಲಿ ಯಾವುದೇ ಡಿಪ್ ಅಲ್ಲಿ ನಿಯರ್ 26,050 ಇಂದ 26,100 ಈ ಲೆವೆಲ್ ಅಲ್ಲಿ ನಮಗೆ ನಿಫ್ಟಿ ಸಿಕ್ಕರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಂಡು 26,000 ಕೆಳಗಡೆ ಸೊ -20 ಪಾಯಿಂಟ್ಸ್ ಅಂತಾನೆ ತಗೊಳ್ಳಿ. 25,980 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ 26,200 ರೆಸಿಸ್ಟೆನ್ಸ್ ಆಗುತ್ತೆ ಮೊದಲನೇ ರೆಸಿಸ್ಟೆನ್ಸ್. ಇದನ್ನ ಕ್ರಾಸ್ ಆದ್ರೆ ಮೇಲೆ 26,300 ಇಂದ 350 ಲೆವೆಲ್ ವರೆಗೂ ನಾವು ಶುಕ್ರವಾರ ದಿನ ನೋಡಬಹುದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಆಗಿ ಓಪನ್ ಆದ್ರೆ 26,250 ಮೇಲೆ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಮೂವ್ಮೆಂಟ್ ನಿಫ್ಟಿನ ಮೇಲೆ 26,400 ಇಂದ 450 ಲೆವೆಲ್ ವರೆಗೆ ತಗೊಂಡು ಬರುತ್ತೆ. ಓಪನಿಂಗ್ ಅಲ್ಲೇ ಏನಾದ್ರು 250 ಮೇಲೆ ಟ್ರೇಡ್ ಹಾಕಿ ಶುರು ಆದ್ರೆ 26,400 450 ನ ಟಾರ್ಗೆಟ್ ಇಟ್ಕೋಬಹುದು. ಅದೇ ಡಿಪ್ ಬಂದು ರಿವರ್ಸ್ ಕಾಣಕ್ಕೆ ಶುರು ಆದ್ರೆ ಅಗೇನ್ 26,200 300 ಟಾರ್ಗೆಟ್ ಇಟ್ಕೋಬಹುದು. ಇನ್ನು 25,980 ಕೆಳಗಡೆ ಬಂದು ಟ್ರೇಡ್ ಆಗಿ ಶುರು ಆದ್ರೆ ಪುಟ್ ಪೊಸಿಷನ್ ತಗೋಬಹುದಾ ಇಲ್ಲ ಅಂತ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಗಿನ ಡೇಟಾ ನೋಡಿ ಹೇಳ್ತೀವಿ. ಏನಾದ್ರು ನಿಫ್ಟಿ 26,000 ಕೆಳಗಡೆ ಟ್ರೇಡ್ ಆಗ್ಬೇಕಾದ್ರೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಇಂದ ನೀವು ಅಪ್ಡೇಟ್ಸ್ ನ ಪಡಿಬಹುದು. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಕಳೆದ ದಿನದಿಂದನೇ ಬ್ಯಾಂಕ್ ನಿಫ್ಟಿ BTST ಪೊಸಿಷನ್ಸ್ ತಗೊಂಡಿದ್ವಿ. ಇಲ್ಲೇ ಆಗ್ತಿರೋ ಕನ್ಸಾಲಿಡೇಷನ್ ಹಾಗೂ ಡೌನ್ ಮೂವ್ಮೆಂಟ್ ಅಲ್ಲಿ ನಾವು ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬಂದ್ವಿ. ಅಂದ್ರೆ ಬೈ ಪ್ರೈಸ್ ಅಲ್ಲೇ ಇಲ್ಲಿ ಯಾವುದೇ ಲಾಸ್ ಆಗ್ಲಿಲ್ಲ. ಆದ್ರೆ ದಿನದ ಕೊನೆಯಲ್ಲಿ ಬಂದಿರೋ ಮೂವ್ಮೆಂಟ್ ನ ನಾವು ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಟ್ವಿ. ಸೊ ಅದನ್ನ ನಾವು ಆಕ್ಸೆಪ್ಟ್ ಮಾಡಿ ನಾವು ಈಗ ಶುಕ್ರವಾರದ ಲೆವೆಲ್ ನ ನೋಡ್ತಾ ಇದೀವಿ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಫುಡ್ ಸೈಡ್ ಅಲ್ಲಿ 18 ಲ್ಯಾಕ್ಸ್, ಕಾಲ್ ಸೈಡ್ ಅಲ್ಲಿ 17 ಲ್ಯಾಕ್ಸ್ ಆಲ್ಮೋಸ್ಟ್ ಸಮನಾಗಿದ್ದಾರೆ ಎರಡು ಕಡೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,05,000 54,500 ಹತ್ರ ಇದೆ. ಹಾಗೂ ಸಪೋರ್ಟ್ 1,58,000 54,000 ಹತ್ರ ಬಂದಿದೆ. ಇನ್ನು ಮೇಲೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 55,000 ಹತ್ರ ಇದೆ. ಸೊ ಶುಕ್ರವಾರದ ದಿನ ಇಂಡಿಯನ್ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ಆಕ್ಸೆಂಚರ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ. US ಫೆಡ್ ಚೇರ್ಮನ್ ಪವೆಲ್ ಅವರ ಸ್ಪೀಚ್ ಇದೆ. ಅದ್ರ ಮೇಲೆ US ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬೋದಾ ಗ್ಯಾಪ್ ಡೌನ್ ಆಗ್ಬೋದಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ಗ್ಯಾಪ್ ಡೌನ್ ಆದ್ರೆ ನಮ್ಮ ಸ್ಟ್ರಾಂಗ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಅಗೇನ್ ಬೈ ಅಂಡ್ ಡಿಪ್ಸ್ ಆಗಿಯೇ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬೇಕು. ಆಲ್ರೆಡಿ ನಾವು ನಿಫ್ಟಿನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಬ್ಯಾಂಕ್ ನಿಫ್ಟಿ ನಮಗೆ ಏನಾದ್ರು ಕೆಳಗಡೆ 54,200 ಇಂದ 54,100 ಲೆವೆಲ್ ಅಲ್ಲಿ ಸಿಕ್ಕರೆ 53,950 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಬರೋ ತರ ಇಟ್ಕೊಂಡು ಇಲ್ಲಿ ಸಿ ಪೊಸಿಷನ್ಸ್ ತಗೋಬಹುದು. ಇಲ್ಲಿಂದ ಬರೋ ಮೂಮೆಂಟಮ್ ಮೇಲೆ 54,450 ಇಂದ
500 ಲೆವೆಲ್ ವರೆಗೆ ನಾವು ಟಾರ್ಗೆಟ್ ಇಟ್ಕೋಬಹುದು. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ 54,500 ಹತ್ರ ಏನಾದ್ರು ಸಿಕ್ಕರೆ ಇಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಇಲ್ಲಿ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇರುತ್ತೆ. 54,500 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ 600 ಮೇಲೆ 54,600 ಮೇಲೆ ಮಾತ್ರ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಅಪ್ ಮೂವ್ ಅಲ್ಲಿ 300 to 400 ಪಾಯಿಂಟ್ಸ್ ಮೂಮೆಂಟಮ್ 55,000 ವರೆಗೆ ನಾವು ನೋಡಬಹುದಾಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಯಾವುದೇ ಕಾರಣದಿಂದ 53,950 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಸ್ವಲ್ಪ ವೇಟ್ ಮಾಡಿ ಡೇಟಾನ ರೀಡ್ ಮಾಡಿ ಪುಟ್ ಪೊಸಿಷನ್ ತಗೊಳ್ಳೋದಾ ಬೇಡ ಅಂತ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸದ್ಯಕ್ಕೆ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಬುಲ್ಲಿಶ್ ಆಗೇ ಇರ್ತೀವಿ ಶುಕ್ರವಾರದ ದಿನ. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 27 ಸೆಪ್ಟೆಂಬರ್ ಟ್ರೇಡ್ ಮಾಡೋಣ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.